ಆಗಿದೆ ನೋಡಿ. ಬೆಳಗ್ಗೆ ಆಗಿರೋ ಆಕ್ಸಿಡೆಂಟ್ ಇನ್ನೂ ಕ್ಲಿಯರ್ ಮಾಡಿಲ್ಲ. ಗಾಡಿ ಡ್ರೈವರ್ ಸ್ಪಾಟ್ ಆಗಿರ್ತಾನೆ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವ್ಲಾಗ್ ಗೈಸ್. ಇವಾಗ ನಾನು ಕೆಲಸಕ್ಕೆ ಹೋಗ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಪ್ಲ್ಯಾನ್ ಏನಂದರೆ, ಕೆಲಸಕ್ಕೆ ಹೋಗ್ಬಿಟ್ಟು ಮನೆಗೆ ವಾಪಸ್ ಬಂದು ಮೂವಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಅದು ಎಕ್ಸಿಕ್ಯೂಟ್ ಆಗುತ್ತಾ ಇಲ್ವಾ ಅಂತ. ಸೊ ಇವಾಗ ಕೆಲಸದ ಹತ್ರ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಗಾಡಿಗಳೇನು ಆಕ್ಸಿಡೆಂಟ್ ಆದಂಗೆ ಐತೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂದರೆ, 2 ಗಾಡಿ ಗುದ್ಕೊಂಡಿರೋದು. ಗೈಸ್, ಅಲ್ಲಾಗಿರೋದೇನೆಂದರೆ, ಸೆಂಟ್ರ್ ಗಾಡಿ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ಹಿಂದೆಯಿಂದ ಬಂದಿರೋ ಗಾಡಿ ಗುದ್ದುಬಿಟ್ಟಿದೆ. ಹಾಗೆ ಮುಂದೆಯಿಂದ ಬಂದಿರೋ ಗಾಡಿ ಕೂಡ ಡ್ಯಾಶ್ ಮಾಡಿದೆ. ಸೊ ಅದರಲ್ಲಿ ಏನಾಗಿದೆ ಅಂದರೆ, ಬ್ರೇಕು ಬಿದ್ದಿಲ್ಲ. ಅದು ಹಿಂದೆ ಇರೋ ಗಾಡಿ, ನಾವು ಕೊತ್ತಂಬರಿ ಸೊಪ್ಪು ಕೀಳ್ಕೊಡ್ತೀರಲ್ಲ ವಿಜಯವಾಡಗೆ, ಅದರಲ್ಲಿ ಒಂದು ಗಾಡಿ ಐತೆ. ಸೊ ಅದು ಬೇರೆ ಬ್ಯಾಚ್ದು, ನಮ್ಮ ಬ್ಯಾಚದಲ್ಲ, ಬೇರೆ ಬ್ಯಾಚ್ದು ಐತೆ ಪಾಪ. ಸೊ ಅದು ಆಕ್ಸಿಡೆಂಟ್ ಆಗಿದೆ. ಇವಾಗ ತುಂಬ ದೊಡ್ಡ ಆಕ್ಸಿಡೆಂಟೇ ಆಗಿದೆ. 3 ಗಾಡಿ ಗುದ್ಕೊಂಡಿರೋದು. ಅದಕ್ಕೆ ನೈಟು ಯಾರಾದರೂ ಗಾಡಿಗಳು ಓಡಿಸ್ತಾ ಇದ್ದರೆ ನಿಧಾನವಾಗಿ, ಒಂಚೂರು ನಿದ್ದೆ ಏನಾದರೂ ಬಂದರೆ ಮುಖ ತೊಳ್ಕೊಂಡು ನಿಧಾನವಾಗಿ ಓಡಿಸ್ಬೇಕು. ಸೊ ಅದಕ್ಕೆ ಹೇಳೋದು. ನಮ್ಮ ಡ್ರೈವರ್ ಹೇಳ್ತಾರೆ ನೋಡಿ, ಗೈಸ್, ಮಳೆ ಬಿದ್ದಾಗಲೂ ಕೂಡ ನಿಧಾನವಾಗಿ ಓಡಿಸ್ಬೇಕು ಅಂತ ಹೇಳ್ತಾ ಇದೆ. ಅವ್ರಿಗೇನಾದರೂ ಇಂಜುರಿ ಆಗಿದೆಯೋ ಏನೋ ಗೊತ್ತಿಲ್ಲ. ಸೊ ಗಾಡಿಗಳು ಮಾತ್ರನೇ ಅಲ್ಲಿರೋದು. ಅಲ್ಲಿ ಡ್ರೈವರ್ಸು ಯಾರೂ ಇಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ವಿಷಯ ಗೊತ್ತಾಗುತ್ತೆ. ಹತ್ರ ಹೋಗೋ ಒಳಗಡೆ ವಿಷಯ ಗೊತ್ತಾಗುತ್ತೆ ನಮಗೆ. ಸೊ ಅವಾಗ ಏನಾಗಿದೆ ಅಂತ ನಿಮಗೆ ಹೇಳ್ತೀನಿ ಮುಂದೆ. ನಮ್ಮ ಡ್ರೈವರ್ ಅವ್ರು ಏನು ಹೇಳ್ತಿರೋದಂದರೆ, ಮಳೆ ಬಿದ್ದಾಗ ಬ್ರೇಕ್ಗಳು ಬೇಗ ಬೀಳೋದಿಲ್ಲ. ಸೊ ಅದಕ್ಕೆ ನಿಧಾನವಾಗಿ ಓಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಬೀಳಲ್ಲ ಬ್ರೇಕುಗಳು ಮಳೆ ಬಂದಾಗ. ಅದಕ್ಕೆ ನಿಧಾನವಾಗಿ ಹೋಗಬೇಕು, ಆರಾಮಾಗಿ. ಏನಾಗಿರೋದೇನಿಲ್ಲ, 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ. ಅಲ್ಲಿ ಕೊತ್ತಂಬರಿ ಗಾಡಿ ಒಂದು ಐತಲ್ಲ, ಅದೇ ನಮಗೆ ಬೇಜಾರಾಗಿದ್ದು ಪಾಪ. ನಮ್ಮೂರವರೇ, ಅವ್ರು ಕಿತ್ಕೊಡೋದು ನಮ್ಮೂರವರೇ. ಅದು ಬೇರೆ ಬ್ಯಾಚು, ನಾವು ಬೇರೆ ಬ್ಯಾಚು. ಪಾಪ ಆತ್ಮಿಗೆ ಏನಾಗಿದೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿ ತಿಳ್ಕೊಂಡು ಗೊತ್ತಾಗುತ್ತೆ. ಇನ್ನೊಂದು 1/2 an hour ಏನಾಗಿದೆ ಏನು ಅಂತ ಗೊತ್ತಾಗುತ್ತೆ. ನಿಮಗೆ ಆಮೇಲೆ ತಿಳಿಸ್ತೀನಿ. ಫೈನಲಿ ತೋಟ ಬಂದು ರೀಚ್ ಆದ್ವಿ ನೋಡಿ. ಇದನ್ನು ನಾವೇ ಕಿತ್ತಿದ್ದು, ಮತ್ತೆ ಹಾಕವ್ರೆ ಇದಕ್ಕೆ ನೋಡಿ. ಅಲ್ಲಿದೆ ಚಿಕ್ಕದಾಗಿ ಇರೋದು, ಅದನ್ನು ಕಿತ್ಕೊಂಡು ಹೋಗ್ಬೇಕು ಬೇಗ ಬೇರೆಯವ್ರ ಹತ್ರ. ನಾಯಿ ಒಂದಿದೆ ನೋಡಿ, ನನ್ನ ಹತ್ರನೇ ಬರ್ತಾ ಇದೆ ಗುರಾಯಿಸ್ಕೊಂಡು ಇದ್ದಕ್ಕೆ ಬಂದಂಗೆ. ನೋಡಿ ನನಗೆ ಭಯ ಆಗೋಯ್ತು. ಏನು ಇದ್ದಕ್ಕೆ ಬಂದಂಗೆ ಬರ್ತಾ ಇದೆ ನನ್ನ ಮೇಲೆ ನೋಡಿ. ಅಲ್ಲೇ ಮತ್ತೆ ನೋಡ್ತಾ ಇದೆ, ಈ ಕಡೆನೇ ನೋಡ್ತಾ ಇದೆ ನೋಡಿ. ನಾಯಿ ಸಾಕಿದ್ರಲ್ಲ, ಎಣ್ಣ ಇದ್ರು, ಇಲ್ಲ ಇದ್ರೆ ಮೇಲೆ ಬಂದಿದ್ರೆ ಏನು ಮಾಡೋದು. ನಂಗೆ ಮೊದಲೇ ನಾಯಿಗಳಂದರೆ ಭಯ. ಗೈಸ್, ಹೂ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೊಂದಿದೆ. ಒಂದು ಹೂ ಕಿತ್ಕೊಳ್ಳೋಣ ಗೈಸ್. ಈ ಥರ ಹೂಗಳು ಸಿಕ್ಕಿದ್ರೆ ನಿಮ್ಮ ಸ್ಪೆಷಲ್ ಪರ್ಸನ್ಸ್ಗೆ ಕೊಡಿ ಗೈಸ್. ಇಲ್ಲಿ ಚಿಕ್ಕದಾಗಿ ಇದ್ದಿದ್ದು, ಸೊ ಅದಕ್ಕೆ ಇಲ್ಲಿ ಖಾಲಿ ಮಾಡಿಕೊಂಡು ಇವಾಗ ಬೇರೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಅವಾಗ ಆಕ್ಸಿಡೆಂಟ್ ಆಗಿತ್ತಲ್ಲ,
ಅವ್ರಿಗೆ ಏನಾದರೂ ಆಗಿದೆಯಾ ಅಂತ ಗೊತ್ತಾಗಿಲ್ಲ. ಸೊ ಪ್ರಾಪರಾಗಿ ಗೊತ್ತಿಲ್ಲ. ನನ್ನ ಪ್ರಕಾರ ಏನೂ ಆಗಿರೋಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ. ಸೊ ಅದರಲ್ಲಿ ತಪ್ಪು ಯಾರ್ದಂದರೆ ಸೆಂಟ್ರಲ್ಲಿ ಇದ್ನಲ್ಲ, ಸೊ ಆತನೇ ಅಂತ ಅಂದ್ಕೊತೀನಿ. ಯಾಕಂದರೆ ಆತನೇ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ಸೆಂಟ್ರಾಗಿ ನುಗ್ಗಿಬಿಟ್ಟಿರೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಅವಾಗೆ ಅಲ್ಲಿಂದ ಬಂದ್ವಲ್ಲ, ಮತ್ತೆ ಬೇರೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಲೋಡ್ ಹಾಕ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಈಗ ಕೊತ್ತಂಬರಿ ಕಿತ್ಬಿಟ್ಟು ಲೋಡ್ ಹಾಕಿ ಗಾಡಿಗೆ ಬಂದ್ರಿ. ಟೈನ್ ಮೂಟಿಗಳು 3 ಗಂಟೆ ಹಾಕ್ಕೊಂಡಿದ್ರಿ. ಒಂದು ಅದೇ ಕೊತ್ತಂಬರಿನ ತುಂಬೋದು ಮೂಟೆದು 1 ಗಂಟೆ ಹಾಕ್ಕೊಂಡಿದ್ರಿ. ಫುಲ್ ಸುಸ್ತಾಗಿಬಿಟ್ಟಿದೆ ಗಾಯ್ಸ್. ಮನೆಗೆ ಹೋಗ್ತಾಯಿದ್ರಿ. ಟ್ರಾಫಿಕ್ಕು ಆಗಿದೆ ಈ ಕೋಲಾರಲ್ಲಿ. ಇಲ್ಲಿ ನಾವಿದ್ದೀರಿ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ರಿ ಗಾಯ್ಸ್. ಮಲ್ಕೊಂಡು ಹೋಗ್ತಾ ಇದ್ದೀರಿ ಗಾಯ್ಸ್. ಈಗ ಬಾಯ್ ಗಾಯ್ಸ್. ನೋಡಿ, ಬೆಳಗ್ಗೆ ಆಗಿರೋ ಆಕ್ಸಿಡೆಂಟ್ ಇನ್ನೂ ಕ್ಲಿಯರ್ ಮಾಡಿಲ್ಲ. ಇವಾಗ ಪ್ರಾಪರ್ ಆಗಿ ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡಿ. ಓಹೋ, ಈ ಗ್ಯಾಂಗ್ರು ಕ್ಲಿಯರ್ ಮಾಡ್ತಾ ಇದ್ದಂಗಿದ್ದಾರೆ ಇವಾಗ. ನಮ್ಮ ಗಾಡಿ ಬರೋವರೆಗೂ ಓಹೋ ಹಿಂಗಾಗಿದೆ ನೋಡಿ ಗೈಸ್. ಅದು ನಮಗೆ ಬರ್ತಾ ಇದ್ದಿದ್ದು ನಮ್ಗಂದರೆ ಓಹೋ ಇದು ನೋಡಿ. ಓಹೋ ಗೈಸ್, ಅದು ನೋಡಿ ಹೆಂಗಾಗಿದೆ ಅಂತ. ಪಾಪ ಹೆವಿ ಆಕ್ಸಿಡೆಂಟ್ ಆಗಿದೆ ಗೈಸ್. ಅದು ನೋಡಿ ಹೆಂಗಾಗಿದೆ ಅಂತ. ಪಾಪ ಹೆವಿ ಆಕ್ಸಿಡೆಂಟ್ ಆಗಿದೆ. ಇಷ್ಟು ಜೋರಾಗಿ ಗುದ್ದಿರ್ಬೋದು. ಫ್ರಂಟದು ಏನೂ ಇಲ್ಲ ಗೈಸ್. ಈ ಕಡೆ ಲಾರಿ ಐತಲ್ಲ, ಅದು ಏನೂ ಇಲ್ಲ. ಮುಂದೆ ಎಲ್ಲ ಹೊಡೆದೋದು. ಡ್ರೈವರ್ಗೆ ಏನಾದರೂ ಆಗಿರುತ್ತಾ? ಗಾಡಿ ಡ್ರೈವರ್ ಸ್ಪಾಟ್ ಆಗಿರ್ತಾರೆ ಗೈಸ್. ನೋಡಿ, ಬಿಸಿ ಬಿಸಿ ಬಿರಿಯಾನಿ ಬಂದಿದೆ. ಬಿರಿಯಾನಿ ತುಂಬ ಚೆನ್ನಾಗಿದೆ. ಸೊ ಗೈಸ್, ಫೈನಲಿ ಕೆಲಸದಿಂದ ಮನೆಗೆ ವಾಪಸ್ ಬಂದು ಸರಿಯಾಗಿ ಹಸುವಾಗ್ತಾಯಿತ್ತು. ಸೊ ಅದಕ್ಕೆ ಬಿರಿಯಾನಿ ತಿಂದ್ಕೊಂಡು ಮತ್ತೆ ಮನೆಗೆ ಬಂದೆ. ಒಂದು ವಿಷಯದಲ್ಲಿ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು, ಏನಂದರೆ ಆ್ಯಕ್ಸಿಡೆಂಟದು. ಸೊ ಅದರಲ್ಲಿ ತುಂಬ ಸಖತ್ತಾಗಿ ಆ್ಯಕ್ಸಿಡೆಂಟ್ ಆಗಿದೆ. ಸೊ ಅದಾಗಿರೋದು ಒಂದು 4-3 ಗಂಟೆ ಮಧ್ಯರಾತ್ರಿಯಲ್ಲಿ. ಸೊ ಗೈಸ್, ನಾನು ತಿಳ್ಕೊಂಡೆ ಏನಂದರೆ ಆ 3 ಡ್ರೈವರಲ್ಲಿ ಯಾರಿಗೂ ಏನೂ ಆಗಿಲ್ಲ ಅಂತೆ. ಸೊ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೆ, ಅಷ್ಟೇ ಅಂತೆ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಬಾಯ್ ಬಾಯ್.